ಇದೆಲ್ಲ ಒಂದಾದ್ರೆ ಶಿಗ್ಗಾವಿಲಿ ಒಳ್ಳೆ ಮತದಾನ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸಿದ್ದಾಪುರ ಗ್ರಾಮದ ಮತಗಟ್ಟೆಗಳು ಬಿಕೋ ಅಂತ ಇದೆ. ಎಲ್ಲಿ ಸಂಡೂರಿನ ಸಿದ್ದಾಪುರದಲ್ಲಿ ಇವತ್ತು ಊರಬ್ಬ ಅಂತೆ. ಊರಬ್ಬ ಅಂದ್ರೆ ಬಾಡೂಟ ಬಹಳ ಜೋರಾಗೆ ತಯಾರಾಗ್ತಾ ಇದೆ. ಶ್ರೀ ಹುಡೇವು ತಾಯಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಗ್ರಾಮಸ್ಥರೆಲ್ಲ ಜೋರು ಊರಬ್ಬ ಬಾಡೂಟದಲ್ಲೇ ಬ್ಯುಸಿ ಆಗಿದ್ದಾರೆ. ಅದು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂತ ಹಬ್ಬ ಅಂತ. ಇವತ್ತು ಬಹಳ ಬಾಡುಟ್ಟುದ್ದ ದಿನ ಇವತ್ತು. ಹಂಗಾಗಿ ಮತಗಟ್ಟೆ ಕಡೆ ಜನನೇ ಬರ್ತಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನ ಬರ್ತಿದ್ದಾರೆ. ಬೆಳಗ್ಗೆ 10 ಗಂಟೆ ಆದ್ರೂ 200 ಜನ ಬಂದು ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಷ್ಟು ಓಟ್ ಇದೆ, ಎಷ್ಟು ಜನ ಈಗ 200 ಜನರಲ್ಲಿ ಎಷ್ಟು ಓಟ್ ಇದೆ ಅನ್ನುವಂಥದ್ದು, ಅದರಲ್ಲಿ ಎಷ್ಟು ಅಂದ್ರೆ 200 ಜನ ಬಂದಿದ್ದಾರಲ್ಲ, ಬಟ್ ಟೋಟಲ್ ಓಟ್ ಸೇರಿರುವಂಥದ್ದು ಎಷ್ಟು ಅದೆಲ್ಲ ತಿಳ್ಕೊಳ್ತಾ ಹೋಗೋಣ. ಬಟ್ ಜಾತ್ರಾ ಮಹೋತ್ಸವ ಇವತ್ತಿನ ಮತದಾನಕ್ಕೆ ಅಡ್ಡಿಯಾಗಿದೆ, ಅಕ್ಕಪಕ್ಕದ ಊರಿನ ಮತದಾನಕ್ಕೆ ಅಡ್ಡಿಯಾಗಿದೆ ಅನ್ನುವಂಥದ್ದು ವಿಚಾರ. ನೋಡಿ, ಎಲ್ಲ ಜಾತ್ರೆಲ್ಲೇ ಇದ್ದಾರೆ. ಎಲ್ಲ ಜನ, ಹುಡುಗರುಗಳು, ಅಂದರೆ ಯುವಕರು, ಮಹಿಳೆಯರು ನೋಡಿ, ಅದಾದ ನಂತರಲ್ಲಿ ವಯಸ್ಸಾದಂಥವ್ರು, ಪುರುಷರು ಎಲ್ಲ ಜಾತ್ರೆಲ್ಲೇ ಭಾಳ ಖುಷಿಯಾಗಿ ಓಡಾಡ್ತವ್ರೆ. ಅಲ್ಲಿ ನೋಡ್ರೆ ಮತಗಟ್ಟೆ ಖಾಲಿ ಆಗ್ತಾ ಉಂಟು. ಹಂಗಂತ ಇವ್ರೇನು ಸಂಜೆ ತನಕ ಜಾತ್ರೆಲ್ಲೇ ಇರ್ತಾರೆ ಅಂತಲ್ಲ, ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದು ಮತ ಹಾಕ್ತಾರಾ ಅನ್ನುವಂಥದ್ದು ಈಗಿರೋ ಪ್ರಶ್ನೆ. ಹಾಗೇನಾದ್ರು ಹಾಕದೆ ಹೋದರೆ ಭಾಳ ಸಮಸ್ಯೆ ಆಗ್ಬಿಡುತ್ತೆ. ಮತದಾನಕ್ಕೆ ಭಾಳ ಕಮ್ಮಿ ಪರ್ಸೆಂಟೇಜ್ ಮತದಾನ ಆಗೋದಕ್ಕೂ ಕೂಡ ಕಾರಣ ಆಗ್ಬೋದು ಅನ್ನುವಂಥದ್ದು ವಿಚಾರ. ಆಮೇಲೆ ಸಂಡೂರಿನ ಇನ್ನೊಂದು ಸಂಗತಿ ಏನು ಅಂತ ಅಂದರೆ, ಬಹಳ ಗಣಿಗಾರಿಕೆ ನಡೆಯುವಂಥ ಪ್ರದೇಶ ಆಗಿರೋದ್ರಿಂದಾಗಿ ಮನೆ ಮುಂದೆ ಬೈಕು ಕಾರು ನಿಲ್ಲಿಸ್ದಂಗೆ ಟಿಪ್ಪರ್ಗಳು ನಿಲ್ಲಿಸಿರ್ತಾರೆ. ಸುಮಾರು 6000ಕ್ಕಿಂತ ಹೆಚ್ಚಿನ ಟಿಪ್ಪರ್ಗಳು ಸಂಡೂರಲ್ಲೇ ಇದೆ. ಗಣಿ ಕಾರ್ಮಿಕರು ಅದು ಯಾವ ಮಟ್ಟಿಗೆ ಒಂದು ಉತ್ಸಾಹ ತೋರಿಸ್ಬೋದು ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಸಂಗತಿ. ಅದ್ರ ಜೊತೆಗೆ ಈ ಜಾತ್ರೆ ವಿಚಾರ. ನಾವು ಪ್ರತಿನಿಧಿ ಅನಿಲ್ ಆ ಊರಿಗೆ ಸಂಬಂಧಪಟ್ಟಂಗೆ ಏನೇನು ಆಗ್ತಾ ಇದೆ, ಮತಗಟ್ಟೆ ಖಾಲಿ ಹೊಡಿತಾ ಇರುವಂಥದ್ದು, ಜನ ಎಲ್ಲ ಜಾತ್ರೆಯಲ್ಲಿರೋದು, ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ಮತದಾನಕ್ಕೂ ಜಾತ್ರಾ ಮಹೋತ್ಸವ ಅಡ್ಡಿ ಆಯ್ತಾ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹೀಗಾಗಿ ಮತಗಟ್ಟೆಗಳ ಬಳಿ ಖಾಲಿ ಇರುವಂಥ ದೃಶ್ಯಗಳು ಕಂಡು ಬರ್ತಾರೆ. ನಾನೀಗ ಬೂತ್ನ ಬಳಿ ಇದ್ದೀನಿ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಬೂತ್ ನಂಬರ್ 3ರಲ್ಲಿ ಈಗ ಖಾಲಿಯಾಗಿರುವಂಥದ್ದು. ಕೇವಲ ಬೆರಳೆಣಿಕೆಯಷ್ಟು ಮತದಾರರು ಮಾತ್ರ ಈಗ ಹಕ್ಕನ್ನು ಚಲಾಯಿಸಿ ಹೋಗಿರುವಂಥದ್ದು. ಅಂದರೆ ಬೆಳಗ್ಗೆ ಒಂದು ಸುಮಾರಿಗೆ, ಅಂದರೆ ಇಲ್ಲಿಯ ತನಕ ಒಂದು 200ರ ಆಸುಪಾಸಿನೂ ಕೂಡ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿ ತಾಯಮ್ಮ ದೇವಿಯ ಜಾತ್ರೆ ನಡೀತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹೀಗಾಗಿ ಇವತ್ತು ಹಬ್ಬದ 3ನೇ ದಿನ ಬಾಡೂಟ. ಹೀಗಾಗಿ ಮತದಾನ ಮಾಡುವಂಥ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖ ಆಗಿರುವಂಥದ್ದು. ಈ ಒಂದು ಬೂತ್ನಲ್ಲಿ ಒಟ್ಟು 1300 ಮತದಾರರು ಕೂಡ ಹಕ್ಕನ್ನು ಚಲಾಯಿಸ್ತಾರೆ. ಹೀಗಾಗಿ ಇವತ್ತಿನವರೆಗೆ ಈ ಕ್ಷಣದವರೆಗೂ ಕೂಡ ಒಂದು 200ರಷ್ಟು ಮತದಾರರು ಮಾತ್ರ ಒಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಹೀಗಾಗಿ ಈ ಒಂದು ಬೂತ್ನ ಮುಂಭಾಗ ಸಾಕಷ್ಟು ಜನರಿಲ್ಲದೆ ಗಿಜಿಗುಡ್ತಾ ಇರೋದಂಥ ದೃಶ್ಯಗಳಲ್ಲಿ ತಾವು ಗಮನಿಸ್ತಿದ್ದೀರಾ. ಅಂದರೆ ಬೆಳಗ್ಗೆ ಸುಮಾರಿಗೆ ಒಂದಷ್ಟು ಕ್ರೌಡ್ ಇತ್ತು. ತದನಂತರ ಈಗ ಎಲ್ಲರೂ ಅಲ್ಲಿ ಹರಗೆಯ ಒಂದು ಪ್ರಿಪರೇಷನ್ ಮಾಡುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇಳಿಮುಖ ಇರುವಂಥನ್ನು ಕೂಡ ತಾವು ಗಮನಿಸ್ತಿದ್ದೀರಾ. ಅಂದರೆ ಇನ್ನು ಮಧ್ಯಾಹ್ನದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಬೆಳಗ್ಗೆನೇ ಒಂದು ಸ್ವಲ್ಪ ಜನ ಬಂದು ಮತ ಚಲಾಯಿಸಿ ಹೋಗಿದ್ದಾರೆ ಅಂತ ಇಲ್ಲಿನ ಚುನಾವಣಾ ಸಿಬ್ಬಂದಿ ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಸದ್ಯಕ್ಕೆ ಈಗ ಮಧ್ಯಾಹ್ನದ ನಂತರ ಇಲ್ಲಿನ ಒಂದು ಚುನಾವಣೆಯ ಪ್ರಕ್ರಿಯೆ ಚುರುಕು ಯಾವ ರೀತಿ ಪಡೆದುಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ಯಾಕಂತಂದರೆ ಬೆಳಗ್ಗೆ 3 ದಿವಸಗಳಿಂದಲೂ ಕೂಡ ಈ ಹಬ್ಬ ನಡೀತಾ ಇದೆ. ತಾಯಮ್ಮ ಅವರ ಜಾತ್ರೆ ನಡೀತಾ ಇದೆ. ಹೀಗಾಗಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಾಗಿ ಮಧ್ಯಾಹ್ನದ ಇಲ್ಲಿ ಪ್ರಮಾಣ ಸ್ವಲ್ಪ ಕ್ಷೀಣಿಸಿದೆ ಅಂತ ಹೇಳ್ಬೋದು. ಮಧ್ಯಾಹ್ನದ ಬಳಿಕ ಯಾವ ರೀತಿ ಇಲ್ಲಿನ ಒಂದು ಚಿತ್ರಣ ಬದಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಾಲ್ಕೆರೆ, TV9 ಸಂಡೂರು. ನಾವು ಪ್ರತಿನಿಧಿ ಅನಿಲ್ ಈಗ ಜಾತ್ರೆ ನಡೀತಾ ಇರುವಂತಹ ಸ್ಥಳದಿಂದನೂ ಕೂಡ ಜಾಯಿನ್ ಆಗ್ತಾರೆ. ಅವ್ರ ಜೊತೆಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸಿದ್ದಾಪುರದ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗೋಗಿದಾವಂತೆ. ಎಲ್ಲಿಯರೇ ಜನ ಎಲ್ಲಿಯರಂದ್ರೆ ಕುರಿ ಕಡಿಯೋಕೆ ಊರಿನ ಕಡೆ ಹೋಗಿದ್ದಾರೆ. ಅಂದ್ರೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದಾರೆ. ಬೆಟ್ಟದ ಮೇಲಿದೆ ಅಂತೆ ಹುಡೇವು ತಾಯಮ್ಮ ದೇವಸ್ಥಾನ. ಸಿದ್ದಾಪುರ ಮತಗಟ್ಟೆಗಳು ಖಾಲಿ, ಸಿದ್ದಾಪುರ ಊರಿನಲ್ಲಿರುವಂತ ಅಂಗಡಿಗಳು ಖಾಲಿ. ಅಂದ್ರೆ ಅಂಗಡಿಗಳು ಬಂದು ಬೆಟ್ಟದ ಮೇಲೆ ಕಿಕ್ಕಿರಿದು ಸೇರಿದ್ದಾರೆ ಗ್ರಾಮಸ್ಥರು. ಬಳ್ಳಾರಿಯ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಸನ್ನಿವೇಶ ಇದು. ನೋಡಿ, ಅಲ್ಲೆಲ್ಲ ಜನ ಎಲ್ಲ ಬಹಳ ಓಡಾಡ್ತಾ ಇದ್ರಲ್ಲ, ಇವರೆಲ್ಲ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇರುವಂತ ಜನ. ಬಟ್ ಮತಗಟ್ಟೆಗಳು ಖಾಲಿಯಾಗಿ ಕಂಡು ಬರ್ತಾ ಇದೆ. ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಕೊಡುವಂತ ನಿಟ್ಟಿನಲ್ಲಿ ಜಾಯಿನ್ ಆಗ್ತಿದ್ರೆ. ಅನಿಲ್, ಒಂದು ವಿಚಾರ ಅಂದ್ರೆ ಈ ಸಿದ್ದಾಪುರ ಮತಗಟ್ಟೆ ಒಟ್ಟು ಎಷ್ಟು ಮತದಾರರು ಇರುವಂತ ಮತಗಟ್ಟೆ ಇದು? ಅದರಲ್ಲಿ ಹೆಚ್ಚು ಕಡಿಮೆ 200 ಮತ ಮಾತ್ರ ಇಲ್ಲಿ ತನಕ ಚಲಾವಣೆ ಆಗಿದೆ ಅಂತಂದ್ರೆ ಇನ್ನು ಎಷ್ಟು ಮಂದಿ ಮತದಾನ ಮಾಡೋದಕ್ಕೆ ಬಾಕಿ ಇದೆ? ಏನಾದ್ರು ಸಂಜೆ ಒಳಗಾಗಿ ಇವರೆಲ್ಲ ಜಾತ್ರೆ ಬಾಡೂಟ ಮುಗಿಸ್ಕೊಂಡು ಬಂದು ಮತ ಮಾಡುವಂತ ಚಾನ್ಸಸ್ ಇದೆಯಾ? ಏನ್ ಕತೆ ಅಂತ ಹೇಳಿ ಅನಿಲ್.
ಖಂಡಿತ ಮಾಲ್ತೇಶ್, ಅಂದರೆ ಈಗ ಸಂಡೂರು ವಿಧಾನಸಭೆಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಚುನಾವಣೆ ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಆದರೆ ಈಗ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಈಗ ಮತಗಟ್ಟೆಗಳು ಖಾಲಿ ಆಗಿರುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈಗ ಹಬ್ಬ ನಡೀತಾ ಇದೆ. ಸಿದ್ದಾಪುರ ಗ್ರಾಮದಲ್ಲಿ ಹಬ್ಬ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಹಬ್ಬದಲ್ಲಿ ಬಿಸಿ ಆಗಿರುವಂಥದ್ದು. ನನ್ನ ಜೊತೆಗೆ ಊರಿನ ಗ್ರಾಮಸ್ಥರಪ್ಪ ಅವ್ರನ್ನೂ ಕೂಡ ನಾನು ಮಾತಾಡ್ತೇನೆ. ಸರ್, ಎಲೆಕ್ಷನ್ ಒಂದ್ ಕಡೆ ನಡೀತಿದೆ, ಮತ್ತೊಂದು ಕಡೆ ಹಬ್ಬ. ಎಲೆಕ್ಷನ್ ಅಂತ ನಡೀತೈತೆ ಸರ್, ನಾವಂತ ತೊಂದರೆ ಮಾಡೋದಿಲ್ಲ. ಎಲ್ಲದೂ ಮಾಡ್ಕೊಂಡು ಎಲ್ಲ ಹೋಗ್ತೀವಿ. MLA ಸಾಹೇಬರು ನಮಗೆ ಎಲ್ಲ ಹೇಳ್ಯಾರ, ಎಲ್ಲ ಮಾಹಿತಿ ಕೊಟ್ಟಾರ. ಏನೋ ಗಲಾಟೆ ನೋಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ರ. ನಾವಂತ ಎಲೆಕ್ಷನ್ ಅಂತ ಗಲಾಟೆ ಯಾವುದಿಲ್ಲ ಸರ್. ಓಟ್ ಹಾಕಿದ್ದೀರಾ ಇನ್ನೂ ಇಲ್ವಾ? ಇನ್ನು ಆಗ್ತೀವಿ ಸರ್, ಇವಾಗ ಆಗ್ತೀವಿ. ನಾವಂತ ಓಟ್ ಹಾಕ್ತೀವಿ ಸರ್. ನೀವು ಓಟ್ ಹಾಕಿದ್ದೀರಾ? ಹಾಕಿದ್ದೀವಿ ಸರ್. ಭಾಳ ಉತ್ಸಾಹದಿಂದ ಆಗ್ತಾ ಇದೆ ಸರ್. ಹಬ್ಬ ಮಾತ್ರ ಭಾಳ ಜೋರಿಂದ ಎಲ್ಲರೂ ಒಂದುಗೂಡಿ ಮಾಡ್ತಾ ಇದೆ ಸರ್. ಯಾವುದೇ ಕೊಂದು ಕೊರತೆಗಳು ಇಲ್ಲ ಅಂತ ಎಲ್ಲ ಮಾಡ್ತಾ ಇದೆ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಓಟ್ ಹಾಕಕ್ಕೆ ಹೋಗಿದ್ರಿ? ಸರ್ ಬೆಳಗ್ಗೆ 7 ಗಂಟೆ ಹಾಕಿದೆ ಸರ್. ಬೆಳಗ್ಗೆ 7 ಗಂಟೆ. ಸರ್, ಎಷ್ಟು ಓಟ್ಗಳಿದಾವೆ ಇದು ನಿಮ್ಮ ಈ ಗ್ರಾಮದಲ್ಲಿ? ಓಟ್ ಹಾಕಿದ್ದೀರಾ ತಾವು? ನಮ್ಮದು ಇದೇ ಊರಲ್ರಿ ಸರ್. ನಮ್ಮದು ಹುಬ್ಳಿಗಂಡಿ ರಾಜಾಪುರ ಅಂತೇಳಿ 7 ಗಂಟೆಗೆಲ್ಲ ಹೋಗಿ ಊಟ ಹಾಕಿ ಬಂದಿದ್ವಿ ಇಲ್ಲಿ ಹಬ್ಬಕ್ಕಾಗಿ. ನಾವು ಓಟ್ ಹಾಕಿದ್ರಿ ಯಜಮಾನ್ರೆ? ಹಾಕಿದ್ದೀವಿ ಸರ್. ಒಟ್ಟು 2 ಹಬ್ಬ ನಡೀತಾ ಇದೆ ಸರ್. ವೋಟಿಂಗು ವಿತ್ ಜಾತ್ರೆ 2 ವಿಜೃಂಭಣೆಯಿಂದ ನಡೀತಾ ಇದೆ. ಯಾವುದೇ ತೊಂದರೆ ಇಲ್ಲ ಸರ್. ಹಬ್ಬ ಮೊದಲೇ ನಿಗದಿ ಆಗುತ್ತಾ? ಎಷ್ಟು ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ? 5 ವರ್ಷಕ್ಕೊಂದ್ಸಲ ಸರ್. 5 ವರ್ಷಕ್ಕೊಂದ್ಸಲ ನಿಗದಿ ಸರ್. ಹಿಂದೆ ಮುಂದೆ ಏನು ಮಾಡೋಕ್ಕಾಗಲ್ಲ ಸರ್. 2 ಕೂಡ ಬಂದಿರೋದ್ರಿಂದ 2 ಸಮಬಲದಿಂದ ಮಾಡಕತ್ತೈತೆ ಸರ್. ಸ್ವಾಮಿ, ತಾವು ಓಟ್ ಹಾಕಿದ್ದೀರಿ? ಹಾಕಿ ಸರ್. ನಮ್ಮದು ತಾರಾನಗರ ಈ ಸರಿ ಬೈ ಎಲೆಕ್ಷನ್ ಇದು ಜಿದ್ದ ಐತೆ. ಆದರೆ ಈ ಸರಿ ಜನ ಚೇಂಜ್ ಕೇಳ್ತಿದಾರ. ಚೇಂಜ್ ಆಗ್ಬೋದು ಅಂತ ಅನಿಸ್ತದೆ ನಮ್ಮ ಅನಿಸಿಕೆ. ಅಂದರೆ ಮಾಲ್ತೇಶ್, ಅಂದರೆ ಇಲ್ಲಿನ ಒಂದಷ್ಟು ಗ್ರಾಮಸ್ಥರು ಈಗಾಗಲೇ ಬೆಳಗ್ಗೆ ಮತದಾನವನ್ನು ಮಾಡಿ ಬಂದಿದ್ದಾರೆ. ಅಂದರೆ 7 ಗಂಟೆಯ ಸುಮಾರಿಗೆ. ಇನ್ನೊಂದಷ್ಟು ಜನ ಈಗ ಭದ್ರತೆಯಿಂದ ಬಾಡೂಟ ಇದೆ, ಅದನ್ನು ಮುಗಿಸಿ ಓಟ್ ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ 1300 ಮತಗಳಿದೆ. ಈಗಾಗಲೇ 200ಕ್ಕೂ ಹೆಚ್ಚು ಮತದಾನ ಕೂಡ ಆಗಿದೆ. ಮಧ್ಯಾಹ್ನದ ನಂತರ ಚುನಾವಣೆ ಪ್ರಕ್ರಿಯೆ ಯಾವುದೇ ಚುರುಕು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್. ಅಂದರೆ ಇನ್ನು ಕೆಲವರು ಭಾಳ ಮಂದಿ ಹಾಕಕ್ಕಿದ್ದಾರೆ. ಆಮೇಲೆ ಹಾಕ್ತೀವಿ, ಅದರಲ್ಲಿ ನಾವು ಸಮಸ್ಯೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ.